ಮೊದಲಿಂದ ಮೈಸೂರು ಅನ್ನೋದು ವಿಶ್ವವಿಖ್ಯಾತವಾಗಿತ್ತು ದಸರಾ ಸಲುವಾಗಿ. ಬೇರೆ ಬೇರೆ ದೇಶದಿಂದ ಕೂಡ ನಮ್ಮ ಮೈಸೂರಿಗೆ ಬರ್ತಾ ಇದ್ರು. ಆದರೆ ಇವಾಗ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದಿದ್ದಾರೆ. ಯಾಕೆಂದರೆ ಧ್ಯಾನ ದಸರಾ. ಹಿಂದೆ ಪಿರಮಿಡ್ಡು ಇತ್ತು, ಧ್ಯಾನನೂ ಇತ್ತು. ಪತ್ರಿ ಸರ್ ಅವರು ಆ ಒಂದು ಪಿರಮಿಡ್ ಶಕ್ತಿಯ ಆ ಪುಸ್ತಕವನ್ನು ಓದಿ ಅದರ ರಹಸ್ಯ ತಿಳ್ಕೊಂಡು ಅದೆರಡನ್ನೂ ಕೋಆರ್ಡಿನೇಷನ್ ಮಾಡಿದರು. ಸರ್ ಏನು ಮಾಡಿದರು, ಬರೀ ಈ ಧ್ಯಾನ ಒಂದು ದಸರಾ ಸಲುವಾಗಿ ಮೈಸೂರು ಇದೆಯಲ್ಲ, ಮೈಸೂರಿಗಾಗಿ ಬರೋರು ಅದಕ್ಕೆ ದಸರಾ ನೋಡ್ಲಿಕ್ಕೆ ಬರ್ತಾರೆ, ದಸರಾ ವೈಭವ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಇದನ್ನು ನಮ್ಮ PSSM ಅಂದ್ರೆ ಏನು, ಪತ್ರಿಜಿ ಅಂದ್ರೇನು, ಈ ಧ್ಯಾನ ಅಂದ್ರೇನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತಿಳಿಸ್ಲಿಕ್ಕೆ, ಬರೀ ಒಂದು ದೇಶ ಒಂದು ರಾಜ್ಯ ಅಲ್ಲ, ಇಡೀ ಪ್ರಪಂಚಕ್ಕೆ ತಿಳಿಸ್ಲಿಕ್ಕಾಗಿ ಈ ಧ್ಯಾನ ದಸರಾ ಅಂತಕ್ಕಂಥ 5 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಗ್ರೇಟ್ ಸರ್, ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಹೇಳಿದರು ಕೂತ್ಕೊಡ್ರಿ, ಯಾಕಂದ್ರೆ ಪ್ರತಿಯೊಬ್ಬರ ಬಾಯಿಲ್ಲ ಅದೇ ಬರೋದು. ಈಗಿಂದಲ್ರಿ ಇದು, ಹಿಂದಕ್ಕೆ ಶರಣರೆಲ್ಲ ಹೇಳಿದ್ರಲ್ಲ, ಬಸವಣ್ಣವ್ರು ಹೇಳಿದರು, ಸರ್ವಜ್ಞವ್ರು ಹೇಳಿದರು, ಅಲ್ಲಮ ಪ್ರಭುಗಳು ಹೇಳಿದರು. ಅದು ನಿಜವಾಗಿಯೂ ಬಹಳ ಮನಸ್ಸು ತಡ್ತಕ್ಕಂಥ ಒಂದು ವಚನ ಅವ್ರದ್ದು. ಏನಂದರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ, ಸುಷುಮ್ನ ನಾಡಿಂ ಉದಕವತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ನೋಡ್ರಿ ಎಷ್ಟು ಅದ್ಭುತ ಹೇಳ್ಯಾರ. ನಮ್ಮ ತನುವೆಂಬ ತೋಟದಲ್ಲಿ ಮನವೆಂಬ ಗುದ್ದಲಿ ಮಾಡಿ, ಅಗೆದು ಕಳೆದನಯ್ಯ ಭ್ರಾಂತಿನ ಬೇರು. ಭ್ರಾಂತಿ ಎಂತ ಭ್ರಾಂತಿ ಅದಾವ್ರಿ ನಮ್ಮಲ್ಲಿ. ಇಲ್ಲಿಗೆ ಬಂದರೂ ಭ್ರಾಂತಿ ಬಿಟ್ಟಿಲ್ಲ. ಇನ್ನ ಧ್ಯಾನ ಮಾಡ್ತೀವಿ ಅಂತಕ್ಕಂಥ ಭ್ರಾಂತಿ ಒಳಗೆ ಅದೀವಿ. ಈ ಭ್ರಾಂತಿನೂ ಬಿಡಬೇಕು. ಪಿರಮಿಡ್ ಕಟ್ಟಿವಿ ಅನ್ನೋ ಭ್ರಾಂತಿ ಐತೆ, ಆ ಭ್ರಾಂತಿನೂ ಬಿಡಬೇಕು. ಪುಸ್ತಕ ಬರ್ದೀವಿ ಅನ್ನೋ ಭ್ರಾಂತಿ ಐತೆ, ಧ್ಯಾನ ಪ್ರಚಾರ ಮಾಡ್ತೀವಿ ಅನ್ನೋ ಭ್ರಾಂತಿ ಐತೆ. ಎಲ್ಲ ಭ್ರಾಂತಿಯ ಬೇರನ್ನ ತೆಗೆದು ಒಗಿಬೇಕು. ಒಡೆದು ಸಂಸಾರದ ಹೆಂಟೆ. ಎಂತೆಂಥ ಹೆಂಟಿದಾವ್ರಿ ನೋಡ್ರಿ. ಹೊಲ ಮಾಡುವಾಗ ಗೊತ್ತಿರ್ತೈತೆ, ದೊಡ್ಡ ದೊಡ್ಡ ಹೆಂಟಿದ್ರೆ ಬೀಜ ಬಿತ್ತಕ್ಕಾಗಂಗಿಲ್ಲ. ಅದನ್ನೆಲ್ಲ ಪುಡಿ ಮಾಡಿ ಹದ ಮಾಡಿದ್ರೇನೆ ಬೀಜ ಬಿತ್ತಲಿಕ್ಕೆ ಆಗೋದು. ಎಂಥ ಹೆಂಟೆ ಅದಾವ, ಅಟ್ಯಾಚ್ಮೆಂಟ್ ಅಂತಕ್ಕಂಥ ಹೆಂಟೆಗಳದಾವ. ಎಂತೆಂಥ ಅಟ್ಯಾಚ್ಮೆಂಟ್ ಅದಾವ್ರಿ ನಮ್ಮೊಳಗಡೆ. ಅಟ್ಯಾಚ್ಮೆಂಟ್ ಅಂದ್ರೆ ಸಂಸಾರ ಅಲ್ಲ, ಸಂಸಾರದಲ್ಲಿ ನಿರ್ಮಾಣ ಅಂತ ಪತ್ರಿಜಿಯವರೇ ಹೇಳ್ಬಿಟ್ಟಾರ. ನಮ್ಮ ಒಳಗಡೆ ನೋಡ್ರಿ ಒಂದು ಕುಂಬಾರ ಹುಳ ಇರ್ತೈತೆ. ಆ ಕುಂಬಾರ ಹುಳ ಕೆಸರಿನಲ್ಲೇ ಇರುತ್ತ, ಅದು ಸ್ವಚ್ಛವಾಗಿರುತ್ತೆ, ತೊಳೆದಂಗಿರುತ್ತೆ. ನೀವು ನೋಡ್ರಿ, ಗಮನಿಸ್ರಿ ಅದನ್ನ. ಕಮಲದ ಹೂ ಕೆಸರಿನಲ್ಲೇ ಇರುತ್ತೆ, ಸ್ವಚ್ಛವಾಗೇ ಇರುತ್ತೆ. ಯಾಕೆಂದ್ರೆ ಅದು ಅಂಟಿಸ್ಕೊಳಂಗಿಲ್ಲ. ನಾವು ಕೂಡ ಸಂಸಾರದಲ್ಲೇ ಇರಬೇಕು, ಸಮಾಜದಲ್ಲೇ ಇರಬೇಕು, ಎಲ್ಲದರ ಜೊತೆ ಇದ್ದು ಕೂಡ ಜೊತೆ ಇಲ್ಲದಂಗಿರೋದು ಇದು ಒಡೆದು ಸಂಸಾರದ ಹೆಂಟೆ. ಅವಾಗ ಆ ಬ್ರಹ್ಮ ಬೀಜವನ್ನು ಬಿತ್ತಲಿಕ್ಕೆ ಈ ತನು, ಈ ಮನ ಅನ್ನೋದು ಹದ ಆಗತ್ತೆ. ಅಖಂಡ ಮಂಡಲವೆಂಬ ಭಾವಿ. ಭಾವಿ ಅಂದ್ರೆ ಏನ್ರಿ, ತಲೆಯಿಂದ ಕಾಲ್ತನ ಐತಲ್ಲ, ಇದೇ ಅಖಂಡ ಮಂಡಲ ಅಂತಕ್ಕಂಥ ಭಾವಿ. ಇದಕ್ಕೆ ಭಾವಿಗೆ ರಾಟಾಳ ಯಾವುದು ಅಂದ್ರೆ ಗಡಗಡಿ ಅಂತ ಕರೀತಾರ ಅದನ್ನ. ಪವನ, ನಮ್ಮ ಉಸಿರೇ ಪವನ. ಆ ಸುಷುಮ್ನ ನಾಡಿನ್ ಉದಕವತಿದ್ದಿ. ಸುಷುಮ್ನ ನಾವು ದಿನನಿತ್ಯ ಕುಂತು 2 ತಾಸು 3 ತಾಸು ಸರ್ ಹೇಳಿ 10 ತಾಸು ಧ್ಯಾನ ಮಾಡಿದ್ರೆ ಆ ಸುಷುಮ್ನ ನಾಡಿಯಿಂದ ಏನು ಕಾಸ್ಮಿಕ್ ಎನರ್ಜಿ ಹೋಗುತ್ತಲ್ಲ, ಅದುವೇ ಆ ಸಸಿಗೆ, ಬ್ರಹ್ಮ ಬೀಜ ಬಿತ್ತಿದಂಥ ಸಸಿಗೆ ಯಾವುದು ನೀರು, ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದೇ ಆ ಒಂದು ಸಸಿ ಆದಾಗ ಬಸವಗಳೈವರು ಹಸಗೆಡಿಸಿಹರೆಂದು. ಬಸವ ಅಂದ್ರೆ ನೋಡ್ರಿ, ಬಿಡಾಡಿದನ ಏನನ್ನ ಬೇಲಿ ಹಾಕಿಲ್ಲ ಅಂದ್ರ ತಿಂದ್ಬಿಡ್ತೈತೆ ಬಂದು. ಮನೆಯೊಳಗೂ ಬರ್ತಾವ ದನಗಳು ಕೆಲವು. ಅದೇ ತರ ಆ ಪಂಚೇಂದ್ರಿಯಗಳು, 5 ಬಸವ ಅಂದ್ರೆ ಪಂಚೇಂದ್ರಿಯಗಳು. ನಮ್ಮ ಪಂಚೇಂದ್ರಿಯಗಳು ನಮ್ಮ ಈ ಬ್ರಹ್ಮ ಬೀಜದ ಸಸಿ ನಾಟ್ಸಿವೆಲ್ಲ, ಆಧ್ಯಾತ್ಮದ ಸಸಿ, ಸ್ಪಿರಿಚುಯಾಲಿಟಿ ಸಸಿ ಹಾಕಿವೆಲ್ಲ, ಅದನ್ನ ತಿಂದು ಹಾಳು ಮಾಡಬಾರ್ದಂತ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಅವಾಗೆ ಹೇಳ್ಯಾರ್ರಿ. ಆದ್ರೆ ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ಅವ್ರ ಜಾತ್ರೆ ಮಾಡ್ತೀವಿ. ಪತ್ರಿ ಸರಿಗೆ ಗೊತ್ತಿತ್ತು, ನಾನು ನಿನ್ನ ಗುರು ಅಂದ್ಬಿಟ್ರೆ ನಂದು ಜಾತ್ರೆ ಮಾಡ್ತಾರೆ ಇವ್ರಂತೇನು ಏನ್ ಮಾಡಿದ್ರು, ನಾನು ನಿನ್ನ ಗುರು ಅಲ್ಲ, ನಿನ್ನ ಉಸಿರೇ ನಿನ್ನ ಗುರು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ ಸುಮ್ಮನೆ ಕರೆದಿಲ್ರಿ ಸರ್ ಅದನ್ನ.
ಇವ್ರು ನಂದೊಂದು ಫೋಟೋಕ್ಕೆ ಒಂದು ಉದಿನ ಕಡ್ಡಿ ಹಚ್ಚಿ ಇಲ್ಲ ಲೈಟಿನ ಹಾರ ಹಾಕಿ ದಿನ ಒಂದು ತೆಂಗಿನಕಾಯಿ ಹೊಡೆದು ಅಮಾಸಿಗೆ ಒಂದು ತೆಂಗಿನಕಾಯಿ ಹೊಡೆದು ವರ್ಷಕ್ಕೊಂದು ಜಾತ್ರೆ ಮಾಡ್ತಾರಂತಂದು ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅವ್ರು ಅದನ್ನು ಹೇಳಿ ಎಲ್ಲರನ್ನೂ ಕೂಡ ಶಿಷ್ಯರಾಗಿ ನೋಡಲೇ ಇಲ್ಲ, ಎಲ್ಲರನ್ನೂ BA ಮಾಸ್ಟರ್ ಅಂದ್ರು ಮಾಸ್ಟರ್ ಆಗೇ ತಯಾರು ಮಾಡಿದ್ರು. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.